ಹಾಯ್ ಗೈಸ್, ಈಗ ಆಲ್ರೆಡಿ ಪಾರ್ಟ್ 1 ವಿಡಿಯೋ ಹಾಕಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ. ನಾವು ಒಳಗಡೆ 2 ಗಂಟೆಗಳ ಕಾಲ ಪೂಜೆಗೆ ಕುತ್ಕೊಂಡಿದ್ವಿ. ಆ ಮಂತ್ರಗಳೆಲ್ಲ ಕೇಳಿದರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಹಾಗಾಗಿ ಈಗ ನೀವೂ ಸಹ ಈ ಮಂತ್ರ ಕೇಳಿಸ್ಕೊಳ್ಳಿ ಅಂತೇಳಿ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. కల్పవృక్షసహితము నీడాదేవి చే పూజితమైన శ్రీ భూ దుర్గాను వైకుంఠ వాసుదేవుడు కల్పవృక్షసహిత నీడాదేవి కరార్తిన శ్రీ భూ దుర్గాను వైకుంఠ వాసుదేవమూర్తి శ్రీ భూ ದುರ್ಗಾಯೋ ಹರೇ. ನೀವೆಲ್ಲರೂ ಈ ಮಂತ್ರನ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಇಲ್ಲಿ ಏನು ಅಂತಂದರೆ ಅಲ್ಲಿ ಶಂಕು ಸೌಂಡು ಮತ್ತು ಮಂತ್ರ ಸೌಂಡು ಕೇಳಿದರೆ ನಮಗೆ ಏನೇ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದರು. ನನ್ನ ಫ್ರೆಂಡ್ಸ್ ಸಹ ಇಲ್ಲೆಲ್ಲ ಬಂದಿದ್ದರು. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಯಾವ ದೇವಸ್ಥಾನದಲ್ಲಿ ಪ್ರಸಾದ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಹೇಳ್ರಿ. ಪ್ರತಿಯೊಂದು ದೇವಸ್ಥಾನದಲ್ಲೂ ಪ್ರಸಾದ ಅಷ್ಟೇ ಚೆನ್ನಾಗಿರುತ್ತೆ. ಅದೇ ಥರ ಇಲ್ಲೂ ತುಂಬ ಚೆನ್ನಾಗಿತ್ತು ಪ್ರಸಾದ. ಎಲ್ಲ ಕಡೆನೂ ಅಷ್ಟೇ ಪ್ರಸಾದ ಅಂದರೆ ಚೆನ್ನಾಗಿರುತ್ತೆ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲೂ ನಾವು ಜಾಸ್ತಿ ಏನೂ ಅರ್ಜೆಂಟ್ ಇರಲಿಲ್ಲ, ಹಾಗಾಗಿ ನಿಧಾನಕ್ಕೆ ಊಟ ಮಾಡ್ಕೊಂಡ್ವಿ. ನಿಧಾನಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನದಿ ಹತ್ರ ಬಂದ್ವಿ. ತುಂಬ ನೀರು ಬಂದಿತ್ತಲ್ಲ, ನೋಡೋಣ ಅಂಥೇಳಿ. ಎಷ್ಟು ಜಾಸ್ತಿ ನೀರು ಬಂದಿದೆ ನೋಡ್ರಿ, ನೋಡೋದಕ್ಕೆ ಖುಷಿಯಾಗುತ್ತೆ. ಆದರೂ ಜನಗಳು ಆಟಾಡೋದಂತೂ ನಿಲ್ಲಿಸಿರಲಿಲ್ಲ. ನಾನು ವಿಡಿಯೋ ಎಲ್ಲ ತಗೊಂಡು ನೋಡಿಕೊಂಡು ಬಂದ್ವಿ. ಈ ನೀರು ಎಷ್ಟು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ರಿಯಲಾಗೂ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿ ಒಂದು ಗಿಳಿ ಇತ್ತು, ಅದನ್ನು ವಿಡಿಯೋ ತಗೊಂಡೆ ನಾನು. ತಗೊಂಡು ಮತ್ತೆ ವಾಪಸ್ ಬರ್ತಾ ಇನ್ನೊಂದು ಸ್ವಲ್ಪ ವಿಡಿಯೋ ತಗೊಳ್ಳೋಣ ಅಂತೇಳಿ ಬರ್ತಾ ತಗೊಂಡೆ. ಇಲ್ಲಿ ಪ್ರತಿಯೊಂದು ದೇವರಿಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ದೇವಸ್ಥಾನದ ಒಳಗಡೆ ಕರ್ಕೊಳ್ಳೋದಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ಝೂಮಾಗಿ ತಗೊಂಡೆ. ಹಾಗಾಗಿ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ. ನೆಕ್ಸ್ಟ್ ನೋಡ್ಬೋದು ನೀವು, ಅಲ್ಲಿ ಹೊರಗಡೆ ಹಾಕಿರ್ತಾರಲ್ವ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ. ಅದನ್ನೊಂದು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ಯಾವ ತಪ್ಪೂ ಮಾಡಲ್ಲ, ಯಾರಿಗೂ ಕೆಟ್ಟದ್ದನ್ನು ನಾವು ಬಯಸೋದಿಲ್ಲ. ಲಾಸ್ಟಲ್ಲಿ ನಾನು ಈ ವಿಡಿಯೋ ಮಾಡಿಕೊಂಡೆ. ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಅಂತಂದಲ್ಲ, ಇವರೇ ನನ್ನ ಫ್ರೆಂಡ್ಸ್ಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.